ಸ್ನೇಹಿತರೆ, ಎಲ್ಲರಿಗೂ ಜೈ ಭೀಮ್. ನಾವು ಹೇಳ್ದಂಗೆ ಇವಾಗ ಬಾಬಾ ಸಾಹೇಬ್ರ ಹಿಂದ್ಗಡೆ ಇದ್ದಾರೆ. ಇದು ಬಾಬಾ ಸಾಹೇಬ್ರು ಹುಟ್ಟಿರೋ ಸ್ಥಳ ಮಾವ್ ಮಧ್ಯಪ್ರದೇಶ್, ಅಂಬೇಡ್ಕರ್ ನಗರ್ ಅಂತ ಇಟ್ಟಿರೋ ಜಾಗ. ಇಲ್ಲೇ ಬಾಬಾ ಸಾಹೇಬ್ರ ಮನೆ ಇದ್ದಿದ್ದು. ರಾಮ್ಜಿ ಸಕ್ಪಾಲ್ ಅವರಾಗಿರ್ಬೋದು, ಬಾಬಾ ಸಾಹೇಬ್ರ ತಾಯಿಯವರಾಗಿರ್ಬೋದು, ಇಲ್ಲೇ ಬಾಬಾ ಸಾಹೇಬ್ರು ಹುಟ್ಟಿದ್ದು. ಅದರ ನಂತರ ಅವ್ರು ರತ್ನಗಿರಿಗೆ ಬೇರೆ ಕಡೆ ಹೋಗ್ತಾರೆ. ಆದರೆ ಈ ಸ್ಥಳನ ಒಂದು ಟ್ರಸ್ಟ್ ನಡೆಸ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಭಾಳ ಪ್ರೀತಿ, ವಿಶ್ವಾಸ ಮತ್ತು ಬಹುಜನ ಸಿದ್ಧಾಂತಗಳನ್ನು ಉಳಿಸೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನಿವಾಗ ಮಧ್ಯಪ್ರದೇಶಿನ ಒಂದು ರೀತಿಯ ಸಣ್ಣ ರೀತಿಯಲ್ಲಿ ಈ ಬಹುಜನ ಸಿದ್ಧಾಂತ ಇದೆಯೋ, ನಾವು ಇದೇ ವಿಚಾರನ ಕರ್ನಾಟಕದ ಮೂಲೆಗೂ ನಾವು ತಂದು ಸಮಾನತವಾದ ನ್ಯಾಯದ ಪರವಾಗಿ, ವೈಜ್ಞಾನಿಕತೆ ಪರವಾಗಿ ಏನು ಬಾಬಾ ಸಾಹೇಬರು ಯಾವಾಗಲೂ ಅದನ್ನು ಪ್ರತಿಪಾದಿಸಿದ್ರು, ಅದನ್ನು ನಾವು ಪ್ರತಿಪಾದಿಸಿ ನಾವು ಇವತ್ತಿನ ದಿನ ಪೆರಿಯಾರ್ ಜಯಂತಿ ದಿನ ಸೆಪ್ಟೆಂಬರ್ 17ನೇ ತಾರೀಕು ಸೋಷಿಯಲ್ ಜಸ್ಟಿಸ್ ಡೇನ ನಾವು ಚೆನ್ನಾಗಿ ಭಾಳ ಅರ್ಥಪೂರ್ಣವಾಗಿ ಆಚರಿಸಿದ್ದೀವಿ. ಸೊ ನೀವೆಲ್ಲ ಮಾತಾಡಿ ನಾಗಣ್ಣ ಹೇಳಿ. ಅದೇ ಇವತ್ತು ನಾವು ಮಧ್ಯಪ್ರದೇಶಕ್ಕೆ ಬಂದಿದ್ವಿ. ಅದೇ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಆಗಲೇ ಹೇಳ್ದಂಗೆ ಅವರ ಹುಟ್ಟು ಊರಿದು. ಇಲ್ಲಿ ಇದೇ ಊರಿನಲ್ಲಿ ಇಲ್ಲಿ ಒಂದು ಗುಡಿಸಿನಲ್ಲಿ ಇದ್ದಿದ್ದ ಮನೆ ಕೂಡ ಇಲ್ಲೆಲ್ಲ ತುಂಬ ಚೆನ್ನಾಗಿ ಮ್ಯೂಸಿಯಂ ಥರ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಬೇಕು. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಷ್ಟಪಡ್ತಾರೋ ಇಲ್ಲಿ ಡೆಫಿನೆಟ್ಲಿ ಬಂದರೆ ಅವ್ರು ಖುಷಿ ಆಗುತ್ತೆ. ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ, ಕಾಲ್ಪನಿಕ ದೇವರುಗಳದ್ದು ದೇವಸ್ಥಾನಗಳಿಗೆ ಹೋಗ್ತೀವಿ. ಇಲ್ಲಿ ನಮಗೆ ನಿಜವಾಗ್ಲೂ ಒಂದು ಹಕ್ಕುನ ಕೊಡಿಸಿರೋದ್ರಿಂದ 140 ಕೋಟಿ ಜನಗಳಿಗೆ ಹಕ್ಕು ಕೊಡಿಸಿರೋವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಹುಟ್ಟು ಜಾಗನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ತಾವೆಲ್ಲ ಬಂದು ನೋಡ್ಬೋದು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇವರ ವಿಚಾರಗಳನ್ನ ನಾವು ಮುಂದಕ್ಕೆ ತಗೊಂಡೋಗೋಣ, ಸಮಾನತೆನ ಕಾಪಾಡೋಣ ಅನ್ನೋದ್ರಿಂದ ಅಂತ ಹೇಳ್ತಾ ನಾನು ಈಗ ಮಾತು ಮುಗಿಸ್ತೀನಿ. ಈಗ ನಮ್ಮ ಸ್ನೇಹಿತರು ನಾಗಣ್ಣ ಅವರಿದ್ದಾರೆ, ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ಕಾರ, ಜೈ ಭೀಮ್. ಜೈ ಭೀಮ್. ಇವತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಾದಂಥ ಪೆರಿಯಾರ್ ಅವರ ಜನ್ಮದಿನ ನಾವಿವತ್ತು ಮಧ್ಯಪ್ರದೇಶಕ್ಕೆ ಏನು ಭೇಟಿ ಕೊಟ್ಟಿದ್ದೀವಿ. ಬಾಬಾ ಸಾಹೇಬರು ಜನ್ಮಭೂಮಿಗೆ ಇವತ್ತು ಬಂದಿದ್ದೀವಿ. ಇದೊಂದು ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ತಾರತಮ್ಯ ರಹಿತವಾದಂಥ ಸಮಾಜ ಕಟ್ಟಲಿಕ್ಕೆ ಶ್ರಮಿಸಿದಂಥ ಮಹಾನ್ ಚೇತನದ ಒಂದು ಜನ್ಮಭೂಮಿ ಇದಾಗಿದೆ. ನೀವು ಯಾರಾದರೂ ಕರ್ನಾಟಕದಿಂದ ಪ್ರವಾಸಕ್ಕೆ ಅಂತ ಬಂದಾಗ ಖಂಡಿತ ಈ ಸ್ಥಳಕ್ಕೆ ತಾವು ಭೇಟಿ ಕೊಡಲೇಬೇಕು. ಮತ್ತು ನಾವಿಲ್ಲಿಂದ ಇನ್ನಷ್ಟು ಗಟ್ಟಿಯ ಆಶಯವನ್ನು ಹೊತ್ತು ಕರ್ನಾಟಕದಲ್ಲಿ ಒಂದು ಸಾಮಾಜಿಕ, ಆರ್ಥಿಕ, ಲಿಂಗ ಸಮಾನತೆಯ ಒಂದು ಹೋರಾಟವನ್ನು ಗಟ್ಟಿಗೊಳಿಸಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಜೈ ಭೀಮ್. ಜೈ ಭೀಮ್. ನಾವು ಯಾವ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ, ಜ್ಞಾನಮಧು ಗೆಳೆಯ ನಾಗಣ್ಣ ಮತ್ತು ನಾನು ಅಂದರೆ ಮೇಧಾ ಪಟ್ಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಪರಿಸರವಾದಿ ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಆದಿವಾಸಿಗಳ ಹಕ್ಕು, ಭೂಮಿಯ ಹಕ್ಕು, ಬಹುಜನರ ಹಕ್ಕುಗಳಿಗೋಸ್ಕರ 67 ವರ್ಷ ಶ್ರಮಿಸಿದವರು. ಅವ್ರ ಜೊತೆ ನರ್ಮದಾ ವ್ಯಾಲಿನಲ್ಲಿ ಕೈ ಜೋಡಿಸೋಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ಮಾವು ಮಧ್ಯಪ್ರದೇಶ್ ಇಲ್ಲೇ ಹತ್ತಿರದಲ್ಲಿತ್ತು. ಇಲ್ಲೂ ನಾವು ನೋಡಿಕೊಂಡು ಅಲ್ಲಿ 3 ದಿನ ನಾವು ಬದ್ವಾನಿನಲ್ಲಿ ಇರ್ತೀವಿ. ಅಲ್ಲಿದ್ದು ಮೇಧಾ ಪಟ್ಕರ್ ಮ್ಯಾಮ್ ಜೊತೆ ಕೈ ಜೋಡಿಸಿ ಪರಿಸರದ ವಿಚಾರಗಳ ಜೊತೆ ನಾವು ಕರ್ನಾಟಕಕ್ಕೂ ಬಂದು ಏನು ಬಾಬಾ ಸಾಹೇಬ್ರ ಯೋಚನೆಗಳ ಜೊತೆ ಪರಿಸರ ಸಂರಕ್ಷಣೆಯೂ ಕೂಡ ನಮಗೆಷ್ಟು ಮುಖ್ಯ, ಈ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಬೇರೆ ಬೇರೆ ರೀತಿ ಪರಿಸರದ ಮೇಲೆ ನಮ್ಮ ಮೇಲೆ ಒಂದು ಯುದ್ಧ ನಡೆಸ್ತಾ ಇದ್ದಾರೆ ಈ ವ್ಯವಸ್ಥೆ ಅನ್ನೋದರ ವಿರುದ್ಧ ನಾವೇನು ಹೋರಾಟ ಮಾಡೋಣ ಅಂತ ಹೇಳಿ ನಿಮಗೆಲ್ಲರ ಜೊತೆ ಮುಂದೆ ಭೇಟಿಯಾಗೋಣ, ಕೈ ಜೋಡಿಸೋಣ. ಜೈ ಭೀಮ್. ಜೈ ಭೀಮ್.